ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಿನ್ನೆ ಅಲ್ಲ 2 ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇಷ್ಟು ದಿನ ಯಾಕೆ ನಾನು ವೀಡಿಯೋಸ್ ಮಾಡಿರಲಿಲ್ಲ ಅಂತ. ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಆ ವಿಡಿಯೋಗೆ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಅದು ಅಷ್ಟು ರೀಚ್ ಆಗುತ್ತೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡು ರೀಚ್ ಆಗಿದೆ ಆ್ಯಂಡ್ ಕೆಲವು ನೆಗೆಟಿವ್ ಕಮೆಂಟ್ಸು ಬಂದಿದೆ. ಬಟ್ ಆ ಕಮೆಂಟ್ಸ್ಗಳು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಡೋಂಟ್ ವರಿ, ತಲೆ ಕೆಡ್ಸ್ಕೋಬಾರ್ದು ಅಂಥವಕ್ಕೆಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ನಾವೇನು ಅಂತ ನಮಗೆ ಗೊತ್ತಿರತ್ತೆ. ಓಕೆ, ಲೀವ್. ಆ್ಯಕ್ಚುಲಿ ಇದು ಟ್ಯೂಸ್ಡೇದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ನಾವು ಪಾರ್ಲರಿಗೆ ಹೋಗಿದ್ವಿ ಐಬ್ರೋ ಮಾಡಿಸ್ಲಿಕ್ಕಂತ. ಲಾಸ್ಟ್ ಟೈಮು ನನ್ನ ಮಗಳಿಗೆ ಹೇರ್ ಕಟ್ಟಿಗೆ ಇಲ್ಲಿಗೆ ಕರ್ಕೊಬಂದಿದ್ದೆ. ಅವಳು ಫುಲ್ ಆರಾಮಾಗಿ ಓಡಾಡ್ಕೊಂಡು ಮಾಡ್ಕೊಂಡಿದ್ಲು. ಹಾಗೆ ಓಡಾಡ್ಕೊಂಡು ಇರ್ತಾಳಲ್ಲ ಅನ್ನೋ ರೀಸನಿಗೆ ನಾನು ಇವತ್ತು ಕರ್ಕೊಬಂದರೆ ಯಾಕೋ ಕಿರಿಕಿರಿ ಶುರು ಮಾಡಿದ್ಲು. ಅರ್ಧಂಬರ್ಧ ನಿದ್ರೆ ಆಗಿತ್ತು ಆನ್ ದ ವೇ ಬರ್ತಾ. ಹಾಗಾಗ್ಲಿಕ್ಕೆ ಹೋಗಿ ಯಾಕೋ ಅವಳಿಗೆ ಅಷ್ಟೊಂದು ಮೂಡ್ ಇರಲಿಲ್ಲ. ಹೇಗೋ ಏನೋ ಅವಳಿಗೂ ಸಮಾಧಾನ ಮಾಡಿಕೊಂಡು ನನ್ನ ಐಬ್ರೋನು ಏನಿತ್ತು ಎಲ್ಲ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ಹಸ್ಬೆಂಡು ನಮಗೆ ಅಲ್ಲಿಗೆ ಡ್ರಾಪ್ ಮಾಡಿ ಅವರಿಗೇನೋ ಕೆಲವು ಕೆಲಸ ಇದೆ ಅಂತ ಬಿಟ್ಟು ಹೋದರು. ನನ್ನ ಮಗಳಿಗೆ ಪಾರ್ಲರಲ್ಲಿ 2 ಚಾಕ್ಲೇಟ್ ಕೊಟ್ಟರು. ಅದೇ ಖುಷಿ ಅವಳಿಗೆ. ದಾರಿ ಉದ್ದಕ್ಕೂ ಅದನ್ನೇ ಹೇಳ್ತಾ ತೋರಿಸ್ಕೊತಾ ಬಂದಳು. ಹೇಗೋ ಇವ್ರು ಬರೋದಿನ್ನು ಲೇಟ್ ಆಗುತ್ತೆ ಅನ್ನೋ ರೀಸನಿಗೆ ಪಕ್ಕದಲ್ಲೇ ಇದ್ದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ. ಆಲ್ಮೋಸ್ಟ್ 7-8 ಇಯರ್ಸ್ ಆಯ್ತೇನೋ ನಾನು ಈ ಟೆಂಪಲ್ಗೆ ಹೋಗದೆ. ಇಷ್ಟು ದಿನ ಶಿವಮೊಗ್ಗದಲ್ಲೇ ಇದ್ದರೂ ಸಹ ನಮಗೆ ಈ ಟೆಂಪಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಸಮ್ ರೀಸನ್ನು, ಅವರು ನಾವು ಈ ರೋಡಲ್ಲಿ ಹೋಗ್ತಿರ್ಲಿಲ್ವೋ ಏನೋ ಒಂದು ಕೆಲವು ರೀಸನ್ಸಿಂದ ನಮಗೆ ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಅಟ್ ಲಾಸ್ಟ್ ಬಂದ್ವಿ ನಾನು ನನ್ನ ಮಗಳು. ಬಟ್ ಗೇಟ್ ಕ್ಲೋಸ್ ಆಗಿತ್ತು, ಡೋರು ಸಹ ಹಾಕಿದ್ರು. ಹಾಗೆ ಟೈಮ್ ಪಾಸ್ ಮಾಡೋಣ ಅಂತ ಹೊರಗಡೆನೆ ಕೂತ್ಕೊಂಡು ಅಲ್ಲೇ ನಾನು ನನ್ನ ಮಗಳು ಟೈಮ್ ಪಾಸ್ ಮಾಡಿದ್ವಿ. ಇನ್ನು 10 ಮಿನಿಟ್ಸ್ ಆಗುತ್ತೆ ಬರಲಿಕ್ಕೆ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗೆ ನನ್ನ ಮಗಳು ಸಿಕ್ಕಿದ್ದೆ ಚಾಕ್ಲೇಟು ಸಿಕ್ಕಿದ್ದು ಸೀರುಂಡೆ ಅನ್ನೋ ರೀತಿಲಿ ಅಲ್ಲೇ ಜಮಾಯಿಸ್ಬಿಟ್ಲು. ನೋಡ್ಬೋದು ಎಷ್ಟು ನಾಟಕ ಮಾಡ್ತಾಳೆ ಒಂದು ಚಾಕ್ಲೇಟ್ ಸಿಕ್ಕಿದ್ರೆ ಅಂತ. ಬಿಕಾಸ್ ನಾವು ಅವಳಿಗೆ ಚಾಕ್ಲೇಟ್ಸ್ ಎಲ್ಲ ಏನು ಕೊಡೋಲ್ಲ. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಬಿಕಾಸ್ ಡಾಕ್ಟರ್ ನಮಗೆ ಅವಳಿಗೆ ಕಂಪ್ಲೀಟಾಗಿ ಸ್ವೀಟ್ಸು, ಚಾಕ್ಲೇಟ್ಸು, ಬಿಸ್ಕಟ್ಸು, ಬನ್ನು, ರಸ್ಕು, ಬ್ರೆಡ್ ಇವೆಲ್ಲ ಏನಿದೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಇಲ್ಲಾಂದರೆ ಮಕ್ಕಳು ಊಟ ಮಾಡಲ್ಲ ಅಂತ ಹೇಳಿದರು. ಸೊ ಆ ರೀಸನಿಗೆ ನೆಕ್ಸ್ಟ್ ಅಲ್ಲೇ ಎಷ್ಟೊತ್ತು ಕೂರೋದು ಅಂತ ಹಾಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಜ್ಯೂಸಿಂಗ್ ಸೆಂಟರ್ ಸಿಕ್ತು. ಹೋಗಿ ಒಂದು ಶುಗರ್ಲೆಸ್ ಮೋಸಂಬಿ ಜ್ಯೂಸ್ ತೊಗೊಂಡ್ವಿ. ಸ್ವಲ್ಪ ಹೊತ್ತಿಗೆ ನನ್ನ ಹಸ್ಬೆಂಡು ಬಂದು ಅಲ್ಲಿಗೆ ಜಾಯ್ನ್ ಆದರು. ಸ್ವಲ್ಪ ವೀಕ್ ಆಗಬೇಕು ಅನ್ನೋ ರೀಸನ್ಗೆ ಕಂಪ್ಲೀಟ್ ಶುಗರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಅಲ್ಲಿಗೆ ಹೋಗಿ ಶುಗರ್ಲೆಸ್ ಜ್ಯೂಸನ್ನು ತೊಗೊಂಡೆ. ನೆಕ್ಸ್ಟು ಅಲ್ಲಿಂದ ನಮ್ಮ ಪಯಣ ಸ್ಟ್ರೈಟ್ ಟುವರ್ಡ್ಸ್ ಗಾಂಧಿ ಬಜಾರಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗ್ಲಿಕ್ಕೆ ಹೋಗಿ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ ಬೈಕನ್ನು ತಗೊಂಡು ಬಂದರು. ಬಿಕಾಸ್ ಗಾಂಧಿ ಬಜಾರಲ್ಲಿ ಕಾರಂತೂ ಪಾರ್ಕ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಒನ್ ವೇ ಅಲ್ಲಿರೋ ರಶಲ್ಲಿ ನಮಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ರೀಸನ್ಗೆ ಆಮೇಲೆ ಗೊತ್ತಾಯಿತು ಹಬ್ಬದ ಪ್ರಯುಕ್ತ ಗಾಂಧಿ ಬಜಾರ್ ಫುಲ್ ಆಫ್ ಜನಜಂಗುಲಿ ಅಂತ. ಎಷ್ಟು ಜನ ಇದ್ರು ಅಂದರೆ ಸ್ಕೂಟಿಲಿ ಹೋಗ್ಲಿಕ್ಕೂ ಸಹ ಆಗ್ತಾ ಇರಲಿಲ್ಲ. ಎಲ್ಲ ಅಡ್ಡಾಡ್ಡನೆ ಬರೋರು. ಬಟ್ ಏನು ಮಾಡ್ಲಿಕ್ಕಾಗತ್ತೆ, ರೋಡ್ ಸಣ್ಣ ಅಲ್ವಾ. ಸೊ ಹಾಗಾಗಿ ನಮ್ಮ ಅಮ್ಮನೊಂದು ಗೋಲ್ಡ್ ರಿಂಗ್ ಇತ್ತು 18 ಕ್ಯಾರೆಟಿಂದದು. ಅದು ನೋಡಿದ್ರೆ ಯಾರು ಗೋಲ್ಡ್ ರಿಂಗ್ ಅಂತ ಅಂತಾನೆ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಅಮೌಂಟಿನ ನೆಸೆಸಿಟಿ ಇರೋದ್ರಿಂದ ಅದನ್ನು ನಾವು ಸೇಲ್ ಮಾಡಿ ಅಲ್ಲಿಂದ ಎಷ್ಟು ಅಮೌಂಟ್ ಬಂತು ಅದನ್ನು ಕಲೆಕ್ಟ್ ಮಾಡಿಕೊಂಡು ಸ್ಟ್ರೈಟ್ ಟುವರ್ಡ್ಸ್ ಶಿವ ಬಜಾರಿಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಏನೋ ತೊಗೊಳ್ಲಿಕ್ಕಿತ್ತು, ತೊಗೊಂಡು ನೆಕ್ಸ್ಟು ಬಿಸಿಲು ನೋಡಿದ್ರೆ ನೆತ್ತಿ ಸುಡ್ತಾ ಇತ್ತು. ಸೂರ್ಯ ಅಷ್ಟು ಕುರಿತಾ ಇದ್ದ. ನೆಕ್ಸ್ಟು ನಮಗೆ ಹಸು ಬೇರೆ ಆಗ್ತಾಯಿತ್ತು. 2:30 ಆಗಿತ್ತು. ಊಟಕ್ಕೆ ಅಂತ ನಮ್ಮ ಶಿವಮೊಗ್ಗದ ಬಂದರು ಬನದ ಪಕ್ಕದಲ್ಲಿರೋ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲಿಗೆ ಬಂದ್ವಿ. ನಾನಿಲ್ಲಿ ಬರ್ತಿರೋದು ಫಸ್ಟ್ ಟೈಮು. ಒಳಗಡೆ ಆಂಬಿಯನ್ಸ್ ಎಲ್ಲ ಸಖತ್ತಾಗಿತ್ತು. ಫುಲ್ ಹೈಜೀನಾಗೂ ಇತ್ತು. ನೀಟು, ಕ್ಲೀನು, ಡೀಸೆನ್ಸಿ ಪ್ರತಿಯೊಂದು ಸಖತ್ತಾಗಿತ್ತು. ಎಷ್ಟೇ ಆದರೂ ಇಂಟರ್ನ್ಯಾಷನಲ್ ಹೋಟೆಲ್ಲು, ಹಾಗೆ ಬಿಲ್ಲು ಬರುತ್ತೆ, ಫುಡ್ಡು ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಒಮ್ಮೊಮ್ಮೆ ಈ ಥರದ್ದೆಲ್ಲ ಟೇಸ್ಟ್ ಮಾಡಬೇಕು, ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಹೋದ್ವಿ. ನಾನು ಫಸ್ಟ್ ಟೈಮು, ನನ್ನ ಹಸ್ಬೆಂಡ್ ಆಲ್ರೆಡಿ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಮಗಳದ್ದು ಕಿತಾಪತಿನೂ ಶುರು ಆಯಿತು. ಅಲ್ಲಿಗೆ ಎಲ್ಲೇ ಹೋಟೆಲಿಗೆ ಹೋದರೂ ಅವಳು ಚೇರ್ ಮೇಲೆ ಬಿಟ್ಟು ಟೇಬಲ್ ಮೇಲೇ ಕೂತ್ಕೊಳ್ಳೋದು. ನೆಕ್ಸ್ಟ್ ಅಲ್ಲಿನ ಸ್ಪೂನ್ಸ್ ಆಗಿರ್ಬೋದು, ಏನು ಪೆಪ್ಪರು, ಸಾಲ್ಟು ಎಲ್ಲ ಇಟ್ಟಿರ್ತಾರೆ ಅದು, ಆ್ಯಂಡ್ ಟಿಶ್ಯೂಸು, ಇವೆಲ್ಲ ಅವಳಿಗೆ ಟೈಮ್ ಪಾಸು. ನಾವೇನು ಆರ್ಡರ್ ಮಾಡಿರ್ತೀವಿ ಅದು ಬರೋವರೆಗೂ. ನೆಕ್ಸ್ಟ್ ನಮ್ಮ ಹೋಟೆಲಿಗೆ ಆರ್ಡರ್ ಮಾಡ್ಕೊಂಡು ಒಂದು ಪಾಪಡ್ ಸಲಾಡ್ ಸಹ ತೊಗೊಂಡು, ಪಾಪಡ್ ಮಸಾಲ ಅದನ್ನು ತೊಗೊಂಡು ಹಾಗೆ ಟೇಸ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಮಗಳು ಎಷ್ಟು ದೊಡ್ಡ ಥರ ಮೆಚುರಿಟಿ ಇರೋ ಥರ ಸ್ವಲ್ಪ ಜ್ಯೂಸ್ ಕುಡಿಯೋದು, ಟಿಶ್ಯೂಲಿ ಕೈ ಬಾಯಿ ಒರೆಸ್ಕೊಳ್ಳೋದು, ಹೀಗೆ ಮಾಡ್ತಾಯಿದ್ಲು. ಹಾಗೆ ಒಂದೊಂದಾಗಿ ನಾವೇನೇನು ಮಾಡಿದ್ವಿ ಎಲ್ಲ ಐಟಮ್ಸು ಬಂತು. ಆ್ಯಂಡ್ ಇದು ನನ್ನ ಮಗಳು ಮಾಡಿರೋ ವಿಡಿಯೋ. ನೋಡುವ ಹೇಗೆ ಮಾಡ್ತಾಳಂತ ಅವಳ ಕೈಗೆ ಕೊಟ್ಟೆ. ಸೊ ನನ್ನ ವಿಡಿಯೋನ ಮಾಡಿರೋದು ನನ್ನ ಮಗಳು. ನೆಕ್ಸ್ಟ್ ಅವಳಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಸೇಮ್ ಆ್ಯಸ್ ಹರ್ ಪಪ್ಪ.
ಆ್ಯಂಡ್ ನನಗೂ ಅಷ್ಟೇ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಅವಳಿಗೂ ಚಿಕನ್ನು, ನಾನು ಚಿಕನ್ನು, ನನ್ನ ಹಸ್ಬೆಂಡು ಮಟನು. ಬಿಕಾಸ್ ನಾನು ಮಟನ್ ತಿನ್ನಲ್ಲ, ನನಗೆ ಇಷ್ಟನೂ ಆಗಲ್ಲ, ನನಗೆ ಫಸ್ಟಿಂದನೂ ಅಭ್ಯಾಸನೂ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ಹಾಗೆ ಲೈಟಾಗಿ ಊಟ ಮಾಡಿಕೊಂಡು ಅಲ್ಲಿರೋ ಸರ್ವೆಂಟ್ಸು ವೆಯ್ಟರ್ಸು ಏನೇನಿದ್ದಾರೆ ಅವ್ರ ಹತ್ರ ಎಲ್ಲ ಹೆದರ್ಸ್ಕೊಂಡು ನನ್ನ ಮಗಳು ಸ್ವಲ್ಪ ತಿಂದಳು. ಇಲ್ಲಾಂದರೆ ತಿನ್ನಲ್ಲ. ಹೀಗೆ ಯಾರಾದರೂ ಹೆದರ್ಸಿದ್ರೆ ಮಾತ್ರ ಅವಳು ತಿನ್ನೋದು. ಮಕ್ಳಿಗೆ ಊಟ ಮಾಡಿಸೋಷ್ಟು ಕಷ್ಟದ ಕೆಲಸ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಎಕ್ಸ್ಪೆರಿಮೆಂಟ್ ಆದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಕ್ಸ್ಪೆರಿಮೆಂಟ್ ಆಗದಿದ್ದವರಿಗೆ ಮುಂದೆ ಎಕ್ಸ್ಪೀರಿಯನ್ಸ್ ಆಗತ್ತದು. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು ತಲೆ ಕೆಟ್ಟು ಹೋಗುತ್ತೆ, ಅಷ್ಟೆಲ್ಲ ಕಷ್ಟಪಟ್ಟು ಮಕ್ಳಿಗೆ ತಿನ್ನಿಸ್ಬೇಕು. ಸೊ ನೆಕ್ಸ್ಟು ಎಲ್ಲ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡುವ ಅಂತ ಹೊರಟ್ವಿ. ಅದರಲ್ಲೂ ನನ್ನ ಮಗಳದ್ದು ಹಠ, ತಾನೇ ಹಾಕೋತೀನಿ ಶೂ ಅನ್ನೋ ರೀತಿಲಿ. ಈಗಿನ ಏಜಿನ ಮಕ್ಕಳು ಏನೋ ಎಲ್ಲದನ್ನು ತಾವೇ ಮಾಡ್ತೀವಿ ಅಂತ ಹೊರಡ್ತಾರೆ, ಬಟ್ ಅದು ಅವ್ರ ಕೈಯಲ್ಲಿ ಆಗಲ್ಲ. ಸೊ ನನ್ನೊಳಗೂ ನಾನೇ ಇಲ್ಲಾದರೆ ಹೇಗೆ ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಿರೋ ವಿಡಿಯೋ ಇದು. ನೋಡ್ಬೋದು, ಸುಮ್ಮನೆ ನಡ್ಕೊಂಬರ್ತಿರೋದು. ಅಟ್ಲೀಸ್ಟ್ ನನ್ನ ಮಗಳು ನಾನು ಸ್ವಲ್ಪನಾದರೂ ಇರಲಿ ಅನ್ನೋ ರೀಸನ್ನಿಗೆ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಸ್ಟ್ರೈಟಾಗಿ ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ತಾ ನನ್ನ ಮಗಳು ಮಲಗಿದ್ಲು, ಬಿಕಾಸ್ 3:30 ಆಗಿತ್ತು, ಅವಳದು ನಿದ್ದೆ ಟೈಮ್ ಇದು. ಇನ್ನು ಅವಳನ್ನ ಎಪ್ಸಿ ಡಿಸ್ಟರ್ಬ್ ಮಾಡೋದು ಬೇಡ, ಅವಳ ಟೈಮಿಗೆ ಅವಳು ಮಲಗಲಿ ಅಂತ ಅವಳನ್ನು ಹಾಗೆ ಮಲಗಿಸ್ಕೊಂಡು ಹಾಗೆ ತಗೊಬಂದು ಜೋಲಿಗೆ ಹಾಕಿದೆ. ಸೊ ಈಗಲೂ ಜೋಲಿಲೇ ಮಲಗೋದು ಅವಳು. ಜೋಲಿಲಿ ಮಲಗಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ತಾಳೆ. ಆ್ಯಂಡ್ ಇದು ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ನಮ್ಮ ಮನೇಲಿ ಅಡಿಕೆ ಸುಲ್ತ ಆಲ್ರೆಡಿ ಶುರು ಆಗಿದೆ, 2 ವೀಕ್ಸ್ ಆಗಿದೆ. ಸೊ ನೋಡ್ತಿರ್ಬೋದು ಗಾಡೀಲಿ ಹೀಗೆ ಅಡಿಕೆ ಬರುತ್ತೆ, ಅನ್ಲೋಡ್ ಮಾಡ್ತಾರೆ. ಅಡಿಕೆ ಎಲ್ಲ ಸುಲಿಸಿ ಆದಮೇಲೆ ಲೋಡ್ ಮಾಡಿಕೊಂಡು ತುಂಬಿಸ್ಕೊಂಡು ಹೋಗ್ತಿರ್ತಾರೆ. ಇಷ್ಟೇ ಪ್ರೊಸೆಸ್ಸು. ಆ್ಯಂಡ್ ನಮ್ಮ ಮನೇಲಿ ನಾವು ಸುಲಿಸಿ ಮಾತ್ರ ಕೊಡೋದು, ಬೇಯಿಸಿ ಕೊಡೋದಿಲ್ಲ. ಇಲ್ಲ, ಬೇರೆಯವ್ರ ಅಡಿಕೆನ ತಗೊಬಂದು ಹಾಕ್ತಾರೆ, ಕೆ ಜಿ ಲೆಕ್ಕದಲ್ಲಿ ಹೆಂಗೆ ಅಂತ ಸುಲಿಸಿ ಕೊಡೋದು. ಇದು ನೋಡ್ತಿರ್ಬೋದು ನಮ್ಮ ಕೊಟ್ಟಿಗೆ. ಆ್ಯಕ್ಚುಲಿ ನಾನು ಕೆಲವು ವೀಡಿಯೋಸಲ್ಲಿ ನಿಮಗೆ ತೋರಿಸಿದ್ದೆ ನಮ್ಮ ಕೊಟ್ಟಿಗೆ, ಹಳೆ ಕೊಟ್ಟಿಗೆ ಹೇಗಿತ್ತು ಆ್ಯಂಡ್ ಹೊಸದು ಕಟ್ಟುತ್ತಾ ಇರೋದು ಹೇಗಿದೆ ಅಂತ. ಬಟ್ ಕಟ್ಟಿದ್ದಾದಮೇಲೆ ನಾನು ನಿಮಗೆ ಯಾವುದು ತೋರಿಸಿಲ್ಲ ಅನಿಸುತ್ತೆ. ಸೊ ಊಟ ಎಲ್ಲ ಆಗಿ ಬಂದಿದ್ದು ಒಂಥರ ಹೊಟ್ಟೆ ಎಲ್ಲ ಹಿಂಸೆ ಅನ್ನಿಸ್ತಿತ್ತು ಅಂತ ಫ್ರೆಶ್ ಆಗಲಿ ಅಂತ ಒಂದು ಲೆಮನ್ ಟೀ ಮಾಡಿಕೊಂಡು ಕುಡಿದೆ. ಆ್ಯಸ್ ಯೂಶ್ವಲ್ ಚಹಾ ಪುಡಿ ಆ್ಯಂಡ್ ಬೆಲ್ಲ ಆ್ಯಂಡ್ ಲೆಮನ್ನು. ಪುದೀನ ಇರಲಿಲ್ಲ, ಪುದೀನ ಒಂದು ಮಿಸ್ಸು. ನನಗಂತೂ ಲೆಮನ್ ಟೀ ಅಂದರೆ ತುಂಬ ಇಷ್ಟ. ಕುಡಿದ್ರೆ ಏನೋ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಲೆಮನ್ ಸ್ವಲ್ಪನೇ ಹಾಕಿದ್ದೀನಿ, ಆ್ಯಂಡ್ ಬೆಲ್ಲನೂ ಸಹ ಸ್ವಲ್ಪನೇ ಹಾಕಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳಿದ್ಲು, ನನಗೂ ಜಾಸ್ತಿ ಅವಳಿಗೆ ಲೆಮನ್ ಟೀ ಅಂದರೆ ಇಷ್ಟ. ನಾನು ಕುಡಿಬೇಕಾದ್ರೆ ಯಾವಾಗಲೂ ಶೇರು, ಅದ್ರಲ್ಲಿ ಅವಳಿಗೆ ಕೊಡಲೇಬೇಕು. ಲೆಮನ್ ಟೀ ಎಲ್ಲ ಮುಗಿಸ್ತಿರ್ಬೇಕಾದ್ರೆ ನೋಡಿದ್ರೆ ನಮ್ಮ ಅತ್ತೆ ಮಾವ ತೋಟದಲ್ಲಿ ಕೋಳಿ ಹಿಡಿತಾ ಇದ್ರು. ಏನು ಅಂತ ಹೋಗಿ ನೋಡಿದ್ರೆ ನಮ್ಮನೆಗೆ ನಿನ್ನೆ ಸ್ವಲ್ಪ ಕೋಳಿಗಳನ್ನು ತಂದಿದ್ವಿ, ನಾಟಿ ಕೋಳಿಗಳನ್ನು. ನೋಡಿದ್ರೆ ಅವೆಲ್ಲ ಗೂಡಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ವು. ಹೊಸದಾಗಿರೋದ್ರಿಂದ ಅವಕ್ಕೆ ರೂಟು ಹೇಗೆ ಬರಬೇಕು ಏನು ಅನ್ನೋ ಸರಿ ಗೊತ್ತಿಲ್ಲ. ಒಂದೊಂದೇ ಮೆಲ್ಲಕ್ಕೆ ಓಡಿಸಿ ಕರ್ಕೊಬರ್ತಾಯಿದ್ವು. ಸೊ ಫೈನಲಿ ಗೂಡು ಹತ್ರ ರೀಚ್ ಆದವು ಅಂತ ನೋಡಿದ್ರೆ ಈ ಕಡೆ ಡೋರಿಂದ ಪುನಃ ತಪ್ಪಿಸ್ಕೊಂಡ್ಬಿಟ್ಟಿದ್ದಾವೆ. ಪುನಃ ಅವನ್ನೆಲ್ಲ ಗುಡ್ಡೆ ಹಾಕಿ ಒಟ್ಟು ಮಾಡಿಕೊಂಡು ಮೆಲ್ಲಕ್ಕೆ ತಂದು ಗೂಡೊಳಗಡೆ ಬಿಟ್ವಿ. ಆ್ಯಂಡ್ ನಮ್ಮತ್ತೆ ಅದನ್ನೆಲ್ಲ ಒಂದೊಂದನ್ನೇ ಹಿಡಿದು ಹಾಕಲಿಕ್ಕೆ ಶುರು ಮಾಡಿದ್ರು. ನೋಡ್ತಿರ್ಬೋದು ಇವೆಲ್ಲ ಆಲ್ಮೋಸ್ಟ್ ಹೊಸ ಕೋಳಿಗಳು, ನಾಟಿ ಕೋಳಿಗಳು. ಸೊ ಯಾರಿಗಾದ್ರೂ ನಾಟಿ ಕೋಳಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಸ್ವಲ್ಪ ದಿನ ಬಿಟ್ಟು, ಬಿಕಾಸ್ ಅವಿನ್ನೂ ದೊಡ್ಡ ಆಗಬೇಕು. ಆ್ಯಂಡ್ ನಾಟಿ ಕೋಳಿ ಫಾರಮ್ ಕೋಳಿಗಿಂತ ರುಚಿ ಅಂತೆ, ಬಟ್ ನನಗೆ ಫಾರಮ್ ಕೋಳಿನೇ ಇಷ್ಟ. ಸ್ಮೂತಾಗಿ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಅಂತ ಫೀಲ್ ಅನಿಸುತ್ತೆ. ಎಲ್ಲ ಆದಮೇಲೆ ನಾನು ಆ್ಯಸ್ ಯೂಶ್ವಲ್ ಅಡುಗೆ ಮನೆ ಕೆಲಸ, ಅನ್ನಕ್ಕಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಳದ್ದು ಬೇರೆಯೇ ಏನೋ ನಡೀತಾ ಇತ್ತು. ಅವಳು ಮೊಟ್ಟೆ ನೋಡಿದಾಗೆಲ್ಲ ಬೇಕು ಅನ್ನೋದು, ಬಟ್ ಎಷ್ಟು ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಬಟ್ ಸುಮ್ಮನೆ ಅವಳಾಗಿ ಏನಾದರೂ ಪ್ರಯತ್ನ ಮಾಡಬೇಕಲ್ವ, ಹಾಗೆ ಅಲ್ಲಿಗೋಗಿ ತಾನೇ ಮೊಟ್ಟೆ ತಗೊಂಡು ನೀರಿಡಿಸ್ಕೊಂಡು ಮೊಟ್ಟೆನ ಬೇಯಿಸಿಸ್ಕೊಳ್ಳೋದು. ಹೊರಗಡೆ ಎಲ್ಲ ಮಕ್ಕಳು ಆಟ ಆಡ್ತಿರ್ಬೋದು, ನಿಮಗೆ ಅಲ್ಲಿ ವಿಂಡೋದಲ್ಲಿ ಕಾಣಿಸ್ತಿದೆ. ಬಟ್ ಅವಳು ಅಡುಗೆ ಮನೇಲಿ ನಾನು ಏನೇ ಮಾಡಬೇಕಂದ್ರೂ ಫಿಕ್ಸು ಅಡುಗೆ ಮನೇಲೆ, ಬಿಕಾಸ್ ಅಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳೋದಾಗ್ಬೋದು, ಅದನ್ನ ಮಟ್ಟಲ್ಲಿ ಒರೆಸೋದಾಗಿರ್ಬೋದು. ಹೇಳಿದ್ನಲ್ಲ, ಈ ಏಜಲ್ಲಿ ಮಕ್ಕಳು ಹೊಸದನ್ನು ಕಲೀಲಿಕ್ಕೆ ಆ್ಯಂಡ್ ಹೊಸದನ್ನು ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ. ಹಾಗೆ ಸೊ ಒಂದು ಕಡೆ ಅವಳ ಮೊಟ್ಟೆನೂ ಬೇಯ್ತಾ ಇತ್ತು, ಈ ಕಡೆ ಅನ್ನನೂ ಕುದೀತಾ ಇತ್ತು. ಸೊ ನೋಡ್ಬೋದು ಇದಿಷ್ಟು ನಾಟಿ ಕೋಳಿ ಮೊಟ್ಟೆ. ಸೊ ಶಿವಮೊಗ್ಗದಲ್ಲಿ ಯಾರಾದರೂ ಇರೋರು ನಾಟಿ ಕೋಳಿ ಮೊಟ್ಟೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಒಂದು ಮೊಟ್ಟೆಗೆ 15 ರೂಪಾಯಿ. ಯಾರಿಗಾರು ಬೇಕಂದರೆ ಹೇಳಿ, ಓಕೆನಾ. ನೆಕ್ಸ್ಟು ಮನೇಲಿ ಫಿಶ್ ಫ್ರೈಗೆ ನೆನೆಸಿಟ್ಟಿದ್ರು. ನಾವು ಮಧ್ಯಾಹ್ನ ಇರಲಿಲ್ಲ, ಸೊ ಮನೇಲಿ ಆಲ್ರೆಡಿ ಫಿಶ್ ಫ್ರೈಗೆ ನೆನೆಸಿಟ್ಟಿದ್ರು. ಇನ್ನೇನು ಫಿಶ್ ಫ್ರೈ ಮಾಡೇ ಬಿಡೋಣ ಅಂತ ಎಣ್ಣೆ ಹಚ್ಚಿ ಫಿಶ್ ಫ್ರೈಗೆ ಇಟ್ಟೆ. ಬಂಗುಡೆ ಈಗಿನ್ನೂ ಸೀಸನ್ ಶುರು ಆಗ್ತಾ ಇದೆ. ಆಲ್ರೆಡಿ 300 ರುಪೀಸ್ ಅಂತೆ ಕೆ ಜಿಗೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ 50 ರುಪೀಸು ಕೆ ಜಿ ಬರುತ್ತೆ. ಸೊ ಇಲ್ಲಿ ಬರೋದು ಕಾರವಾರ ಸೈಡಿಂದು ಬಂಗುಡೆ. ಅಷ್ಟೊಂದು ರುಚಿ ಇರಲ್ಲ, ಬಟ್ ನಮ್ಮ ತೀರ್ಥಹಳ್ಳಿ ಸೈಡ್ ಬರೋದು ಮಲ್ಪೆದು ಬಂಗುಡೆ. ಅದು ರುಚಿನೂ ಇರುತ್ತೆ ಆ್ಯಂಡ್ ರೇಟು ಸ್ವಲ್ಪ ಜಾಸ್ತಿ.
ಕಾರವಾರ ಸೈಡಿನ ಬಂಗುಡೆ ಆದರೆ ರುಚಿ ಸ್ವಲ್ಪ ಕಮ್ಮಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಆ್ಯಂಡ್ ರೇಟ್ ಅಂತೂ ತುಂಬ ಕಮ್ಮಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ 50 ರುಪೀಸಿಗೆಲ್ಲ 1 ಕೆಜಿ ಬಂಗುಡೆ ಬರತ್ತಿಲ್ಲಿ. ನಮ್ಮನೆ ಹತ್ರ ಅಂತೂ ಎಲ್ಲ ಅಡಿಕೆ ಸುಲಿತಿರೋದ್ರಿಂದ ಎಲ್ಲ ಹೋಲ್ಸೇಲಾಗಿ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ನಮ್ಮನೇಲೂ ಇನ್ನು ಕಂಟಿನ್ಯೂ ಬಂಗುಡೆ ಇದ್ದೇ ಇರುತ್ತೆ. ಬಂಗುಡೆ ಸೀಸನ್ ಅಂದರೆ ಹಾಗೆ. ಆ್ಯಂಡ್ ಹೆಲ್ತಿಗೂ ಒಳ್ಳೆಯದು ಫಿಶ್ಶು. ಕಂಪೇರ್ ಟು ಚಿಕನ್ ಆ್ಯಂಡ್ ಮಟನು ಫಿಶ್ ತುಂಬ ಹೆಲ್ತಿಗೆ ಒಳ್ಳೆಯದಂತೆ. ಸೊ ನನಗೆ ಫಿಶ್ಶಿನ ಮಂಡೆ ಅಂದರೆ ತುಂಬ ಇಷ್ಟ. ಮಂಡೆ ತಿಂದರೆ ಬುದ್ಧಿ ಚುರುಕಾಗತ್ತಂತೆ, ಗೊತ್ತಿಲ್ಲ. ನೆಕ್ಸ್ಟ್ ನನ್ನ ಮಗಳಿಗೆ ಊಟ ಮಾಡಿಸೋಣ ಅಂತ ಅನ್ನ ಹಾಕ್ಕೊಂಡೆ. ಬಟ್ ಊಟ ಮಾಡಿಸೋದು ಮಾತ್ರ ಹರಸಾಹಸ ಪಡಬೇಕು. ಎರಡೆರಡು ಬೀದಿ ಸುತ್ಕೊಂಡ್ಬಂದು ಊಟ ಮಾಡಿಸಿದ್ದೀನಿ ಅವಳಿಗೆ. ನೆಕ್ಸ್ಟ್ ಸ್ವಲ್ಪ ಮಕ್ಳ ಜೊತೆ ಆಟ ಆಡ್ಲಿಕ್ಕಂತ ಹೋದ್ಲು. ಅವಳು ಹೊಟ್ಟೆ ತುಂಬಿದ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಅದು ಬಿಟ್ಟು ಅಡುಗೆ ಮನೇಲಿ ಏನಾದ್ರು ನಾನು ಕೆಲಸ ಮಾಡ್ತಿದ್ರೆ ಅವಳು ಅಡುಗೆ ಮನೇಲೇ ಫಿಕ್ಸ್ ಆಗಿರ್ತಾಳೆ ಅಷ್ಟೇ. ಅಡಿಕೆ ಸುಲಿದದ್ದು ಸೀಸನ್ ಆಗಿರೋದ್ರಿಂದ ಎಲ್ಲ ತಾಯಂದಿರು ಅಡಿಕೆ ಸುಲಿಯಕ್ಕೆ ಬಂದಾಗ ಅವ್ರ ಮನೆ ಮಕ್ಕಳು ಇಲ್ಲೇ ಆಟ ಆಡ್ತಿರ್ತಾರೆ. ಸೊ ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ನಮಗೂ ಅಷ್ಟೇ ಟೈಮ್ ಪಾಸ್ ಆಗುತ್ತೆ. ಇದೆಲ್ಲ ಅಡಿಕೆ ಸುಲ್ತಾ ಮುಗಿದ್ಮೇಲೆ ಒಂಥರ ಬಿಕೋ ಅನ್ನಿಸ್ತಿರತ್ತೆ. ಸೊ ಅಡಿಕೆ ಸುಲ್ತಾ ಇದ್ರೇ ಖುಷಿ ಅನಿಸುತ್ತೆ ಒಂದೊಂದ್ಸತಿ. ಆದರೂ ಒಂದೊಂದ್ಸತಿ ಮಕ್ಳು ಗಲಾಟೆ ಎಲ್ಲ ತಲೆ ಎಲ್ಲ ನೋವು ಬರುತ್ತೆ. ಬಟ್ ಎಷ್ಟೇ ಅಂದರೂ ಮಕ್ಕಳಂದರೆ ಗಲಾಟೆ ಮಾಡೇ ಮಾಡ್ತವೆ, ಅದೇನು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟು ಇಲ್ಲಿ ನನ್ನ ಮಗಳು ತಾನು ಟಿಲ್ಲರ್ ಮೇಲೆ ಹತ್ಕೊಂಡು ಸಿಪ್ಪೆ ಹಾಕ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಹತ್ಸೋಕ್ಕೆ ನನಗೆ ಧೈರ್ಯ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಮೇಲ್ಗಡೆ ಇರೋ ಮಕ್ಕಳು ಬುಟ್ಟಿ ಕೊಟ್ಟಂಗೂ ಇವಳು ತಗೊಂಡು ಜೋಡಿಸಿರ್ತಾ ಇದ್ದಾಳೆ. ನೋಡ್ತಿರ್ಬೋದು ಇನ್ನೂ ಅಡಿಕೆ ಸುಲಿತಾನೇ ಇದ್ದಾರೆ. ಆ್ಯಂಡ್ ನನ್ನ ಮಗಳು ಏನೋ ಅವ್ಳ ಕೆಲಸ ಮಾಡ್ತಾಳೆ ಇದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲ ಅಡಿಕೆದು ಏನಿದೆ ಕೆಲಸ ಮುಗಿಸ್ಕೊತಾರೆ. ನಮ್ಮ ಅತ್ತೆಗೆ ಅಡಿಕೆ ಸೀಸನ್ ಬಂದರೆ ಅಂತೂ ಪಾಪ ಫುಲ್ಲು ಬಿಸಿ ಇರ್ತಾರೆ. ಮಾರ್ನಿಂಗಿಂದ ನೈಟ್ ತನಕನೂ ಅಡಿಕೆದು ಅದು ಇದು ಅಂತ ಕೆಲಸ ಇದ್ದೇ ಇರುತ್ತೆ. ಗ್ರೇಟ್, ಈ ಏಜಲ್ಲೂ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅನ್ನೋದು. ಅದಾದಮೇಲೆ ನೆಕ್ಸ್ಟು ಅಗೇನ್ ಅಡುಗೆ ಮನೆ, ಮುದ್ದೆ ಆ್ಯಸ್ ಯೂಶ್ವಲ್. ನಿಮಗೇನು ಮುದ್ದೆದೆಲ್ಲ ನಾನು ಹೇಗೆ ಮಾಡ್ತೀನಿ ಅನ್ನೋದೆಲ್ಲ ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳಿದ್ದು ಮೊಟ್ಟೆನೂ ಬೆಂದಿತ್ತು. ಅದನ್ನು ತಾನೇ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ತಾ ಇದ್ದಾಳೆ. ಬಟ್ ಈಸಿಯಾಗಿ ಓಪನ್ ಆಗ್ತಿತ್ತು. ಅವಳಿಗಂತೂ ಫುಲ್ ಖುಷಿ. ನೆಕ್ಸ್ಟ್ ಓಪನ್ ಮಾಡಿ ಸ್ವಲ್ಪನೇ ತಿಂದಳು. ಅವಳೇನಿದೆ ಎಗ್ದು ವೈಟ್ ಇಷ್ಟಪಡ್ತಾಳೆ ಬಿಟ್ಟರೆ ಯೆಲ್ಲೋ ಕಲರ್ದು ಅಷ್ಟು ಇಷ್ಟಪಡಲ್ಲ. ಬಟ್ ನನಗೆ ಯೆಲ್ಲೋ ಕಲರ್ ಇಷ್ಟ. ಸೊ ವೈಟ್ ಅವಳಿಗೆ, ಯೆಲ್ಲೋ ನನಗೆ. ಅವಳಿಗೆ ತಿನ್ನಬೇಕಾದ್ರೆ ಯೆಲ್ಲೋ ಕಲರ್ದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೂ ತುಪ್ಪಿಡ್ತಾಳೆ. ಸ್ವಲ್ಪ ಅಭ್ಯಾಸ ಆಗಬೇಕು ಮಕ್ಕಳಿಗೆ. ಯೆಲ್ಲೋನೂ ಕೊಡಬೇಕು, ವೈಟು ಕೊಡಬೇಕಂತೆ. ಎರಡೂ ಹೆಲ್ತಿಗೆ ಒಳ್ಳೆಯದು. ಕೆಲವ್ರು ಅಂತಾರೆ ಯೆಲ್ಲೋ ಕಲರ್ದು ಗ್ಯಾಸ್ಟ್ರಿಕ್ ಅಂತ. ಹಾಗೇನೂ ಇಲ್ಲ, ಯೆಲ್ಲೋನೂ ಒಳ್ಳೆಯದೇ, ವೈಟ್ ಕಲರ್ದು ಒಳ್ಳೆಯದೇ. ಅಷ್ಟೊತ್ತಿಗೆ ಮುದ್ದೆನೂ ರೆಡಿ ಆಯಿತು. ಸೊ ಮುದ್ದೆ ರೆಡಿ, ಅನ್ನ ರೆಡಿ. ಆ್ಯಂಡ್ ಮಾರ್ನಿಂಗು ನಾನು ಬೆಂಡೆಕಾಯಿ ಆ್ಯಂಡು ಟೊಮೊಟೊ ಸಾರು ಮಾಡಿಟ್ಟಿದ್ದೆ. ನಮ್ಮ ಅತ್ತೆ ಎಲ್ಲ ತರಕಾರಿ ಹೆಚ್ಚಿಟ್ಟಿದ್ರು, ನಾನು ಸಾರು ಮಾಡಿ ಪಲ್ಯನೂ ಮಾಡಿ ಅದಾದಮೇಲೆ ಸಿಟಿಗೆ ಹೋಗಿದ್ದು. ನೆಕ್ಸ್ಟು ಫಿಶ್ ಫ್ರೈ ರೆಡಿ ಆ್ಯಂಡ್ ರಾಗಿ ಅಂಬಲಿ ರೆಡಿ. ಮಧ್ಯಾಹ್ನ ನನಗೆ ಹೋಟೆಲಲ್ಲಿ ಊಟ ಹೆವಿ ಆಗಿದ್ರಿಂದ ಏನೂ ಹಸಿವಿರಲಿಲ್ಲ. ಸೊ ನಾನು ಒಂದು ಅರ್ಧ ಲೋಟ ಅಂಬಲಿ ಕುಡಿದು ನನ್ನ ಊಟನ ಅಲ್ಲಿಗೆ ಮುಗಿಸ್ಕೊಂಡೆ. ಸೊ ನೋಡ್ತಿರ್ಬೋದು. ಆ್ಯಂಡ್ ನಾನು ಇವಾಗ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಿರೋದ್ರಿಂದ ಏನೇ ಫುಡ್ ಇದು 10:30 to 6:30 ಒಳಗಡೆನೇ ತೊಗೊಳ್ಳೋದು. ಆಗ ಅಲ್ಲಿಗೆ ಹೋಗಿ ಇವತ್ತು 6:30 ಟೈಮಲ್ಲಿ ನಾನೇನು ಫುಡ್ ತೊಗೊಂಡಿಲ್ಲ. ಸೊ ಲೇಟಾಗಿ ಸ್ವಲ್ಪ ಅಂಬಲಿ ತೊಗೊಂಡೆ. ಆ್ಯಂಡ್ ಇದು ನಮ್ಮದು ಊಟ. ಹಾಗೆ ಒಂದು ಲೈಟಾಗಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನೌ ಡೇಸ್ ಎಲ್ಲ ಮನೇಲೂ ಫೇವ್ರೆಟ್ ಸೀರಿಯಲ್ಲು ಅನ್ಬೋದು ಲಕ್ಷ್ಮೀ ನಿವಾಸ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಈಗ ಪ್ರೆಸೆಂಟ್ ನಮ್ಮ ಮನೇಲೂ ಇದೇ ಫೇವ್ರೆಟ್ ಸೀರಿಯಲ್ಲು. ಅರ್ಥ ಅಲ್ಲ, 1 ಗಂಟೆ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ, ಇದು ಸ್ಪೆಷಲ್ ಆಗಿದೆ. ಸೊ ಅದಾದಮೇಲೆ 8:30 ಹಾಗೆ ಟೈಮ್ ಆಗಿತ್ತು. ನನ್ನ ಮಗಳಿದ್ದು ಸ್ನಾನದ ಟೈಮು, ನಿದ್ದೆ ಟೈಮು. ಚಳಿಗಾಲ ಇದ್ದಿದ್ದರಿಂದ ಇಷ್ಟು ದಿನ ಅವಳಿಗೆ 2 ಹೊತ್ತು ಸ್ನಾನ ಮಾಡಿಸ್ತಿರ್ಲಿಲ್ಲ. ಮಧ್ಯಾಹ್ನ ಅಷ್ಟೇ ಸ್ನಾನ ಮಾಡಿಸ್ತಿದ್ದು. ಬಟ್ ಈಗ ಅಡಿಕೆ ಸುಲಿತ ಸೀಸನ್ ಶುರುವಾಗಿದ್ದರಿಂದ ಅವಳು ಅಲ್ಲೆಲ್ಲ ಆಟಾಡಿ ಬಂದಿರ್ತಾಳೆ, ಬೆವರ್ತಿರ್ತಾಳೆ. ಆ್ಯಂಡ್ ಕ್ಲೀನಾಗಿರಲಿ, ನಿದ್ರೆ ಮಾಡ್ತಾಳೆ ಅನ್ನೋ ರೀಸನ್ಗೆ ನೈಟು ಸಹ ಮತ್ತೆ ಸ್ನಾನ ಮಾಡ್ಸೋಕ್ಕೆ ಶುರು ಮಾಡಿದ್ದೀನಿ. ಅವಳನ್ನ ಸ್ನಾನ ಮಾಡಿಸಿ ಮಲಗಿಸಿ ನಾನು ಒಂದು ಹಾಫ್ ಆನ್ ಅವರ್ ವರ್ಕೌಟು ಆ್ಯಂಡ್ ಸ್ವಲ್ಪ ವಾಕಿಂಗು, ರನ್ನಿಂಗು ಎಲ್ಲ ಮುಗಿಸ್ಕೊಂಡು ಬಂದೆ. ನೋಡ್ತಿರ್ಬೋದು ಎಷ್ಟು ಸ್ವೆಟ್ ಆಗಿದೆ ಅಂತ. ಈ ಥರ ಸ್ವೆಟ್ ಆದಾಗ 1-2 ಐಸ್ ಕ್ಯೂಬ್ ತೊಗೊಂಡು ಫೇಸಿಗೆ ಲೈಟಾಗಿ ಮಸಾಜ್ ಮಾಡಿದ್ರೆ ಏನೋ ಒಂಥರ ಕೂಲಾಗಿ ಹಾಯಾಗಿ ಅನಿಸುತ್ತೆ. ಆ್ಯಂಡ್ ಸ್ಕಿನ್ನಿಗೂ ಒಳ್ಳೆಯದು, ಸ್ಕಿನ್ ಟೈಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಕಿನ್ ಹ್ಯಾಂಗಿಂಗು ಕಮ್ಮಿ ಆಗ್ತಾ ಬರುತ್ತೆ. ಸೊ ಐಸ್ ಕ್ಯೂಬಲ್ಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ನಿದ್ರೆ ಮಾಡಲು. ಸೊ ನಾನೀಗ ಮಸಾಜಿಂಗ್ ಎಲ್ಲ ಮುಗಿಸ್ಕೊಂಡು ನಿದ್ರೆ ಮಾಡಲು ಹೋಗುತ್ತಿದ್ದೇನೆ. ಸೊ ಬಾಯ್, ಟಾಟಾ, ಟೇಕ್ ಕೇರ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್.